ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ನಂದಗೋಕುಲ ಸೀರಿಯಲಲ್ಲಿ ನಂದನ್ 3 ಮಕ್ಳುಗಳನ್ನು ಪೊಲೀಸರು ಅರೆಸ್ಟ್ ಮಾಡ್ತಿರ್ತಾರೆ. ನನ್ನ ಮಕ್ಳನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ, ಅವ್ರೇನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ. ಆದರೆ ಪೊಲೀಸವರು ಇಲ್ಲ, ಇವರೆಲ್ಲ ಸೇರ್ಕೊಂಡು ಶ್ರೀಕಂಠಂಗೆ ಹೊಡೆದಿದ್ದಾರೆ, ಅದಕ್ಕಾಗಿ ಸೂರ್ಯಕಾಂತ್ ಮನೆಯವರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ನಂದ 3 ಮಕ್ಳ ಹತ್ರನೂ ಹೋಗಿ ನೀವು ಯಾರು ಈ ಕೆಲಸ ಮಾಡಿಲ್ಲ ತಾನೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮಾಧವ ಇಲ್ಲ ಅಪ್ಪ, ನಾವೇ ಹೊಡೆದಿದ್ದು ಅಂತ ಹೇಳ್ತಾನೆ. ಅದನ್ನ ಕೇಳಿ ನಂದಂಗೆ ಫುಲ್ ಶಾಕ್ ಆಗುತ್ತೆ. ಆಮೇಲೆ ಪೊಲೀಸರು ಅವ್ರ 3 ಜನನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ನನ್ನ ಮಕ್ಳನ್ನ ಬಿಟ್ಬಿಡಿ, ಅವ್ರೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೆ ಪೊಲೀಸವರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ಅವ್ರು ಬಂದು, ನಿನ್ ಮಕ್ಳನ್ನ ಬಿಡಿಸಿ ನಮ್ ಶ್ರೀಕಂಠಂಗ್ ಓಡಿಸ್ತೆ ಅಲ್ವಾ, ಅದಕ್ಕೆ ನಾವು ಓಡಿದ್ರೆ ಅದು ಏಟಾಗುತ್ತೆ, ಈಗ ನಿನಗೆ ಅವಮಾನ ಆಗುತ್ತೆ, ಜೀವನ ಪರ್ಯಂತ ನೀನು ಮರೆಯಲ್ಲ. ನನ್ ಮಗಳು ಮದ್ವೆ ನಿಂತಾಗ ನಮ್ಗೆ ಹೇಗೆ ಅವಮಾನ ಆಯ್ತು ಅದೇ ತರ ನಿನಗೂ ಅವಮಾನ ಆಗ್ಬೇಕು ಅಂತಾನೆ ಇದೆಲ್ಲ ಮಾಡಿದ್ ನಾನು ಅಂತ ಹೇಳ್ತಾನೆ. ಅದನ್ನ ಕೇಳಿ ನಂದಂಗೆ ಫುಲ್ ಶಾಕ್ ಆಗುತ್ತೆ, ಮತ್ತೆ ಬೇಜಾರಾಗುತ್ತೆ, ನನ್ ಮಕ್ಳು ಹೀಗೆಲ್ಲ ಮಾಡಿದ್ರಲ್ಲ ಅಂತ. ಆಮೇಲೆ ಗಿರಿಜಾ ಫುಲ್ ಹತ್ಕೊಂಡ್ ಕೂತಿರ್ತಾಳೆ. ಆಗ ಮೀನಾ, ಮಾವ ಅವ್ರೇನೋ ಗೊತ್ತಿಲ್ಲ ತಪ್ಪು ಮಾಡಿದಾರೆ, ನಡೀರಿ ಮಾವ ನಾವು ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಮೀನಾ, ಅಮೂಲ್ಯ ಮತ್ತೆ ನಂದ 3 ಜನನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಅವ್ರಿಗೆ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಪೊಲೀಸ್ ಅವರು ಅವ್ರ 3 ಜನನು ಬಿಡಲ್ಲ. ಅದಕ್ಕೆ ಮೀನಾ, ವಲ್ಲಭ ಮತ್ತೆ ಕೇಶವ ಟೆನ್ಷನ್ ಮಾಡ್ಕೊಂಬೇಡಿ, ಮಾವ ಬಂದಿದಾರಲ್ಲ ಏನೋ ಒಂದ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಮೂಲ್ಯ ಹತ್ಕೊಂಡು, ಇವೆಲ್ಲ ನನ್ನಿಂದನೇ ಆಗಿದ್ದು, ನನ್ನಿಂದನೇ ಮಾವಂಗೂ ಸಮೇತ ಏಟ್ ಬಿದ್ದಿದ್ದು, ಹಾಗೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ದು ಎಲ್ಲ ನನ್ನಿಂದನೇ ಅಂತ ಅಳ್ತಿರ್ತಾಳೆ. ಅದಕ್ಕೆ ವಲ್ಲಭ, ನೀ ತಲೆ ಕೆಡಿಸ್ಕೊಂಬೇಡ, ಇವೆಲ್ಲ ನಿಮ್ಮ ಅಪ್ಪ ಮಾಡಿರೋದ್ನಿ, ಅದಕ್ಕೂ ನಿನಗೂ ಏನು, ಸರಿ ಬಿಡು, ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಪೊಲೀಸ್ ಅವರು, ನಾವು FIR ಆಗ್ತಾ ಇದೀವಿ, ಕೋರ್ಟಲ್ಲಿ ಇವನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ ಅಂತಾರೆ. ಅದಕ್ಕೆ ನಂದ ಟೆನ್ಷನ್ ಮಾಡ್ಕೊಂಡು ಧನ್ಯನ್ ಗಂಡಂಗೆ ಕಾಲ್ ಮಾಡ್ತಾರೆ. ಅಳಿಯಂದ್ರೆ ಎಲ್ಲಿದ್ದೀರಾ, ಬೇಗ ಬನ್ನಿ ಅಂತ. ಅವ್ರು ಬಂದು ಪೊಲೀಸರ ಹತ್ರ ಎಷ್ಟು ಕನ್ವಿನ್ಸ್ ಮಾಡಿದ್ರು ಪೊಲೀಸ್ ಅವ್ರು ಕನ್ವಿನ್ಸ್ ಆಗೋದಿಲ್ಲ. ಈ ಕಡೆ ಧನ್ಯ ಗಿರಿಜಂಗ್ ಬೈತಿರ್ತಾಳೆ, ಏನಮ್ಮ ನಿನಗೂ ತವ್ರ ಮನೆ ಅಲ್ವಾ, ಈ ಅಮೂಲ್ಯನಿಂದ ನೀವೆಲ್ಲ ಆಗಿದ್ದ, ಅವಳನ್ನ ಮದುವೆ ಆಗ್ಬಿಟ್ಟು ಬಂದೇನೆ ವಲ್ಲಭ ಈ ಥರ ಎಲ್ಲ ನಾವು ಅನ್ಭವಿಸ್ತಾ ಇರೋದು, ಯಾಕಮ್ಮ ಇವೆಲ್ಲ ಬೇಕಿತ್ತು ಅಂತ ಬೈತಿರ್ತಾಳೆ. ಅದಕ್ಕೆ ಗಿರಿಜಾ, ಅವಳನ್ನ ಎಂತಕ್ಕೆ ಬೈತ್ಯಾ, ಈ ತಪ್ಪು ಮಾಡಿದ ಅವಳಲ್ಲ, ಇವ್ರುಗಳು ಯಾಕೆ ಹೋಗ್ಬೇಕಿತ್ತು ಜಗಳಕ್ಕೆ, ನನ್ನ ಗಂಡ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿರ್ಲ, ಇವರಿಂದ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಂಗಾಯ್ತು ಅಂತ ಗಿರಿಜಾ ಫುಲ್ ಬೈತಾ ಇರ್ತಾಳೆ. ಈ ಕಡೆ ಧನ್ಯ ಗಂಡ ಎಷ್ಟು ಕನ್ವಿನ್ಸ್ ಮಾಡಿದ್ರು ಪೊಲೀಸ್ ಅವ್ರು ಕನ್ವಿನ್ಸ್ ಆಗೋದಿಲ್ಲ. ಹೊರಗಡೆ ಬಂದು ಅವ್ನು ನಂದನ್ ಹತ್ರ ಹೇಳ್ತಾನೆ, ಮಾವ ನಾವೆಷ್ಟು ಕನ್ವಿನ್ಸ್ ಮಾಡಿದ್ರು ಪೊಲೀಸ್ ಅವ್ರು ಕನ್ವಿನ್ಸ್ ಆಗ್ತಿಲ್ಲ, ಮೋಸ್ಟ್ಲಿ ಅವ್ರು ದುಡ್ಡು ಇಸ್ಕೊಂಡಿರ್ಬೇಕು, ನಾವ್ ಈಗ ಏನ್ ಮಾಡೋದು ಅಂತ ನಂದ ಕೇಳ್ತಾನೆ. ಅವನು ಏನಾದ್ರೂ ಯೋಚನೆ ಮಾಡೋಣ ಇರಿ ಮಾವ ಅಂತಾನೆ. ಅಷ್ಟರಲ್ಲಿ ಈ ಕಡೆ ನೋಡಿದ್ರೆ ಪರಮೇಶ್ವರ್ ಫ್ಯಾಮಿಲಿ ಅವರೆಲ್ಲ ಅಳಿಯಂದ್ರ ಮನೆಯಲ್ಲಿ ಫಂಕ್ಷನ್ ಹೇಗ್ ನಡೀತಿದ್ಯೋ ಅಂತ ಕೇಳೋಣ ಅಂತ ಅಂದ್ಬಿಟ್ಟು ಗಿರಿಜಂಗ್ ಕಾಲ್ ಮಾಡ್ತಾರೆ. ಅಷ್ಟರಲ್ಲಿ ಗಿರಿಜಾ ಕಾಲ್ ರಿಸೀವ್ ಮಾಡಿ ಮಾತಾಡೋಷ್ಟರಲ್ಲಿ ಅಕ್ಕಪಕ್ಕದವರೆಲ್ಲ ಮದ್ವೆ ಹುಡುಗನೇ ಕರ್ಕೊಂಡು ಹೋಗಿದ್ದಾರೆ, ಮದ್ವೆ ಹೇಗ್ ನಡೆಯುತ್ತೆ, ಇವೆಲ್ಲ ಬೇಕಿತ್ತಾ ಅಂತೆಲ್ಲ ಮಾತಾಡ್ಕೋತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ಪರಮೇಶ್ವರ್ ಹೆಂಡತಿ ಈನಾ ಫುಲ್ ಟೆನ್ಷನ್ ಮಾಡ್ಕೊಂಡು, ಎಲ್ರು ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ರು ಬರ್ತಾರೆ. ಈ ಕಡೆ ನಂದ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿರೋ ಟೈಮಲ್ಲಿ ಪರಮೇಶ್ವರ್ ಫ್ಯಾಮಿಲಿ ಅವ್ರನ್ನ ನೋಡಿ, ಇವ್ರು ಯಾಕೆ ಬಂದ್ರು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಪ್ರಿಯಾ ಹತ್ಕೊಂಡ್ಬಂದು, ಮಾವ ಅವ್ರು ಹೇಗಿದ್ದಾರೆ, ಅವ್ರಿಗೆ ಪೊಲೀಸವ್ರು ಹೊಡೋದ್ರ, ಏನಾಯ್ತು ಮಾವ ಅಂತೆಲ್ಲ ಕೇಳ್ತಿರ್ತಾಳೆ. ಈ ಕಡೆ ಮೀನಾ, ನಮ್ಮ ಯಜಮಾನ್ರುಗಳು ಅರೆಸ್ಟ್ ಆಗಿದ್ದಾರೆ, ನಾವ್ಯಾರು ಈ ತರ ಹತ್ತಿಲ್ವಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅಮೂಲ್ಯ, ಹೌದು ಅಕ್ಕ, ಇದು ಯಾಕೋ ಓವರ್ ಆಯ್ತು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಪರಮೇಶ್ವರ್ ಫ್ಯಾಮಿಲಿ ಅವರೆಲ್ಲ ಓಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಧವನ್ ವಿಚಾರಿಸ್ಕೋತಾ ಇರ್ತಾರೆ. ಪ್ರಿಯಾ, ನಿಮ್ಗೆ ಏನಾಯ್ತು, ಯಾಕ್ರಿ ಹೀಗೆಲ್ಲ ಮಾಡ್ಕೊಂಡ್ರಿ ಅಂತೆಲ್ಲ ಕೇಳ್ತಿರ್ತಾಳೆ. ಆಮೇಲೆ ಪರಮೇಶ್ವರ್ ಪೊಲೀಸ್ ಅವ್ರ ಮೇಲೆಲ್ಲ ಕಿರ್ಚಾಡ್ತಿರ್ತಾನೆ, ನನ್ನ ಅಳಿಯಂದ್ರನ್ನ ಯಾಕೆ ಅರೆಸ್ಟ್ ಮಾಡಿದೀರಾ, ನಾನು ಯಾರು ಕಾಲ್ ಮಾಡಿಸ್ಬೇಕು ಹೇಳಿ ಅಂತೆಲ್ಲ ಹೇಳ್ತಾನೆ. ಪೊಲೀಸ್ ಅವ್ರು ಅದಕ್ಕೇನೆ, ನಂದ ಅವ್ರೆ ಇವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗಿ, ಇಲ್ಲ ಅಂದ್ರೆ ಸರಿ ಬರಲ್ಲ ಅಂತ ಜೋರಾಗಿ ಕಿರ್ಚಾಡ್ತಾರೆ. ನಂದ ಅಷ್ಟರಲ್ಲಿ ಎಲ್ಲಾರನ್ನು ಹೊರಗಡೆ ನಡೀರಿ ಅಂತ ಹೋಗ್ಬಿಟ್ಟು, ನೀವು ಹೋಗಿ ಟೆನ್ಷನ್ ಮಾಡ್ಕೊಂಬೇಡಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಧನ್ಯ ಗಂಡ, ಇರೋದು ಒಂದೇ ಐಡಿಯಾ, ಶ್ರೀಕಂಠ ಹೊಡೆದಿರೋದು ಅಮೂಲ್ಯಂಗೆ, ಹಂಗಾಗಿ ಅಮೂಲ್ಯ ಕಂಪ್ಲೇಂಟ್ ಕೊಟ್ರೆ ಬೇಗ ಸ್ಟ್ಯಾಂಡ್ ಆಗಿ ನಿಲ್ಲುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಂದ ಅವೆಲ್ಲ ಏನು ಬೇಡ, ಸುಮ್ನೆ ಹೇಳಿ ಅಂದ್ರೆ ಅಂತ ಹೇಳಿ. ಅದಕ್ಕೆ ಧನ್ಯ ಗಂಡ, ಮಾವ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ರೆ ಬೇಗ ಕೇಸ್ ಸಾಲ್ವ್ ಆಗುತ್ತೆ, ಸೂರ್ಯಕಾಂತ್ ಫ್ಯಾಮಿಲಿ ಅವ್ರ ಸಮೇತ ಕಾಂಪ್ರಮೈಸ್ ಬರ್ಲೇಬೇಕಾಗುತ್ತೆ ಮಾವ, ಇಲ್ಲ ಅಂದ್ರೆ ಸೋಮವಾರದವರೆಗೂ ನಮಗಿನ್ನ ಕೋರ್ಟ್ ಇರಲ್ಲ ಮಾವ, ಯೋಚನೆ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಅಮೂಲ್ಯ, ನಾನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ನಂದಂಗ್ ಶಾಕ್ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ಮಾತಾಡ್ತಾ ಕೂತಿದ್ದಾಗ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ. ಚಂದ್ರಕಾಂತ್ಗೆ ಅಮೂಲ್ಯ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾದ್ಮೇಲೆ ಕೋಪದಿಂದ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾರೆ.